ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮಾತರಿಗಳ. ಇವತ್ತು ಕ್ವಿಕ್ ಆಗಿ ಕ್ರಿಸ್ಪಿ ಆಗಿರುವಂತಹ ಮದಿಮಾಲ್ ಮೀನಿನ ರವಾ ಫ್ರೈ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತ ವಿಧಾನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮೀನಿಗೆ ಹಾಕಿರುವಂತಹ ಮಸಾಲವನ್ನ ನಾನು ಆಲ್ರೆಡಿ ತುಂಬಾ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಕ್ವಿಕ್ ಆಗಿ ಕ್ರಿಸ್ಪಿಯಾಗಿ ಮದಿಮಾಲ್ ಮೀನಿನ ರವಾ ಫ್ರೈ ಅನ್ನ ಮಾಡೋಣ ಬನ್ನಿ. ಮೀನನ್ನು ಕ್ಲೀನ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ಕಟ್ಸ್ ಹಾಕೊಳ್ಳೋಣ. ಕಟ್ಸ್ ಹಾಕಿ ರೆಡಿ ಮಾಡ್ಕೊಂಡಿರುವ ಮೀನಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದಕ್ಕೆ ಚೆನ್ನಾಗಿ ಹಚ್ಕೋಬೇಕು. ಒಂದು ಕೋಟಿಂಗ್ ಮಾಡೋಣ ಇದರಿಂದ. ಇವಾಗ ಇದೇ ಕೋಟಿಂಗ್ಗೆ ನಾವು ಲಿಂಬೆಹಣ್ಣಿ ರಸವನ್ನು ಕೂಡ ಹಾಕೋಬೋದು. ನಾನು ಮಸಾಲಕ್ಕೆ ಹುಣಸೆ ಹುಳಿ ರಸವನ್ನು ಹಾಕಿರೋದ್ರಿಂದ ಇದಕ್ಕೆ ಹಾಕೊಳ್ತಾ ಇಲ್ಲ. ಮಸಾಲಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಮೇಲ್ಗಡೆ ಹಾಕಿದ್ದೀನಿ. ಇವಾಗ ಆ ಮಸಾಲಕ್ಕೆ ಒಂದು ಮೊಟ್ಟೆ ಒಡೆದಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತು ನಾನು ಒಂದೇ ಮೀನಿಗೆ ಮಸಾಲವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ಮಸಾಲವನ್ನು ನೀವು ಯಾವುದೇ ಮೀನಿಗೆ ಕೂಡ ಮಾಡ್ಕೋಬೋದು. ತುಂಬ ಸೂಪರ್ ಆಗಿರುತ್ತೆ. ಮನೆಯಲ್ಲಿ ಮಾಡ್ಕೊಂಡಿರುವಂಥ ಮಸಾಲ ಆಗಿರೋದ್ರಿಂದ, ಅದ್ರ ಜೊತೆಗೇ ಫ್ರೆಶ್ ಆಗಿರುವಂಥ ಮಸಾಲ ಆಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟೆಲಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ತಿನ್ಬೋದು, ಅದೇ ರೀತಿ ಮನೆಯಲ್ಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಿ ಕಷ್ಟ ಆಗಲ್ಲ. ನೋಡಿ, ಮಸಾಲವನ್ನು ಮೀನಿಗೆ ಎಲ್ಲ ಕಡೆ ಚೆನ್ನಾಗಿ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು 20 ನಿಮಿಷ, 1 ಗಂಟೆ, ಅರ್ಧ ಗಂಟೆ, ಹೀಗೆ ಎಷ್ಟು ಗಂಟೆ ಕೂಡ ನೀವು ಫ್ರಿಜ್ಜಲ್ಲಿ ಇಡ್ಬೋದು. ತುಂಬ ಹೊತ್ತು ಇಟ್ಟರೆ ಮಸಾಲ ಚೆನ್ನಾಗಿ ಉಪ್ಪು ಹುಳಿ ಎಲ್ಲ ಖಾರ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ. ಮಿನಿಮಮ್ ಅಂದರೆ 10 ನಿಮಿಷನಾದರೂ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೋಡಿ, ಇವಾಗ ರವಾ ಕೋಟಿಂಗ್ ಮಾಡಿ ಇನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಾನು ಆಲ್ರೆಡಿ ಎಣ್ಣೆಯನ್ನು ಚೆನ್ನಾಗಿ ಕಾಯೋಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕಾದಿದೆ. ಇನ್ನು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎರಡು ಕಡೆ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀನನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋ ಮೊದಲು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಜೊತೆಗೆ ಹೈ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೋಟಿಂಗ್ ಇರುತ್ತೆ. ಕಲರ್ ಸ್ವಲ್ಪ ಕೂಡ ಕಪ್ಪಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಯಾವುದೇ ಮೀನಿಗೆ ಕೂಡ ಇದೇ ಮಸಾಲವನ್ನು ಹಾಕಿ ನೀವು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.